ಇಳಿದು ಬಾತಾಯಿ ಅಭಿನಂದನ ಗ್ರಂಥದ ವರಕವಿ ಶ್ರೀ ಬೇಂದ್ರೆಯವರನ್ನು ಕುರಿತು ಇಂದು ಅವರ ಜೀವನ ಪರಿಚಯ ಅವರ ಸುಪುತ್ರ ಶ್ರೀ ವಾಮನ ಬೇಂದ್ರೆಯವರು ಮಾಡಿದ್ದು. ಕೊನೆಯ ಒಂದು ಸೆಂಟೆನ್ಸ್ ಹೇಳ್ತಾರೆ ಅವರು, ಇದುವರೆಗೆ ಬರೆದದ್ದು ಗುಟ್ಟು ಅಲ್ಲ, ರಟ್ಟು ಅಲ್ಲ, ಯಾವುದನ್ನೂ ನಾವು ಉಳಿಸಿಕೊಂಡಿಲ್ಲ, ಎಲ್ಲವನ್ನೂ ಬರೆದು ಬಿಟ್ಟಿದ್ದೇನೆ. ಆಕಾಶಯಾನದ ಕಿಟ್ ಅಂತಾರೆ, ಅಂದರೆ ಒಂದು ಸುಂದರವಾದ ದೃಶ್ಯ. ನಮ್ಮ ಬೇಂದ್ರೆಯವರ ಜೀವನದ ಪರಿಚಯ ಅಂತ ಬರೀತಾರೆ. ಇಷ್ಟೇನಾ ಅಂತ ಅನ್ನಿಸ್ತದೆ. 53 ಪುಟಗಳ ಒಂದು ದೀರ್ಘವಾದ ಬರಹ ಇದು. ಇಷ್ಟೇನಾ ಅಂತ ಅನ್ನಿಸ್ತದೆ ಒಮ್ಮೊಮ್ಮೆ ವಿಚಾರ ಮಾಡಿದರೆ. 80 ವರ್ಷದ ಬದುಕು, 80 ವರ್ಷದ ಬದುಕು ಬೇಂದ್ರೆಯವರದು. ಹಾಡು ಪಾಡು ಮಾತು ವರಕವಿ ಬೇಂದ್ರೆಯವರದು ಎಷ್ಟು ಮನೆ ಮಾತಾಗಿಬಿಟ್ಟಾರ, ಮನದ ಕವಿಯಾಗಿಬಿಟ್ಟಾರ, ಆಗಿ ಉಳಿತಾರ. ಕನ್ನಡ ಭಾಷೆ ಇರೋ ತನಕನೂ ಆಗಿ ಉಳಿತಾರ. ಇನ್ನೊಂದು, ನಾನು ಅವರ ಶಿಷ್ಯ ಮೊಮ್ಮಗ. ಹೆಂಗಂದ್ರೆ ನನಗೆ ಅವರ ಪರಿಚಯ ಇತ್ತು. ಒಂದು 10-12 ಸಲ ನಾನು ಅವ್ರ ಜೋಡಿ 2 ಸಲ ಪ್ರವಾಸ ಮಾಡಿದ್ದೇನೆ. 10-12 ಸಲ ಮನೆಗೆ ಹೋಗಿ ಭೇಟಿಯಾಗಿ ಮಾತುಕತೆ ಮಾಡಿದ್ದೇನೆ, ಬಯಸ್ಕೊಂಡೇನೆ, ಎಲ್ಲ ಆಗಿದೆ. ನಮ್ಮ ಗುರುಗಳಾದಂಥ ಶ್ರೀ ಪ್ರಹ್ಲಾದ್ ನರೇಗಲ್ಲಿಂದ ಅವರ ಪರಿಚಯ ಆಗಿತ್ತು. ಹೀಗಾಗಿ ನನಗೆ ಯಾವಾಗಲೂ ನಮ್ಮ ಪ್ರಹ್ಲಾದನ ಶಿಷ್ಯ ಅಂತ ಅಂತಿದ್ದರು. ಹೀಗಾಗಿ ನಾನು ಅವರ ಶಿಷ್ಯ ಮೊಮ್ಮಗ. ಈಗ ಏನಾಗಿದೆ ಅಂತಂದರೆ, ಈ ಮಹಾನ್ ಕವಿ ಅವರಿದ್ದಾರೆ. ಆವಾಗ ಈ ಲೇಖನ ಬರೆದ, ಆವಾಗ ಈ ಲೇಖನ ಈ ಇಳಿದು ಬಾತಾಯಿ ಗ್ರಂಥದೊಳಗೆ ಪ್ರಕಟ ಆಯಿತು. 80 ವರ್ಷ ಬೇಂದ್ರೆಯವರಿಗೆ ಪ್ರಕಟ ಆಯಿತು. ಇವತ್ತು ಆ ಜೀವನ ಪರಿಚಯದ ಒಂದು ಮುಕ್ತಾಯ. ಹೆಂಗಪ್ಪ ಅಂತಂದರೆ, ಬೇಂದ್ರೆಯವರು ಮೂಲತಃ ವಯಸ್ಸಾದ ಮೇಲೆ ಅವರು ವಿಶೇಷವಾಗಿ ತಿರುಗಾಡೋದನ್ನು ಬಯಸ್ತಾ ಇರಲಿಲ್ಲ. ಯಾಕಂದರೆ ಅವ್ರದ್ದು ಇನ್ನೊಂದು ಸಾಂಖ್ಯ ದರ್ಶನದತ್ತ ಅವ್ರ ಮುಖ ಹೊರಳಿಬಿಟ್ಟಿತ್ತಲ್ಲ, ಆ ಬದರ ದರ್ಶನ ಅಂತೇನು ಕರೆದಲ್ಲ, ಅದಕ್ಕೆ ಹೊರಳಿಬಿಟ್ಟಿತ್ತು. ಹೀಗಾಗಿ ಅವರು ಇತ್ಲಾ ಕಡೆ ಸಾಕಷ್ಟು, ಆದರೂ ಜನರು ಬಿಡ್ತಿರಲಿಲ್ಲ. ಬರ್ರಿ ಅಂತಿದ್ದರು. ಆದರೂ ಬೇಡ, ನಾವು ಒಲ್ಲೆ ಅಂತಿದ್ದರು. ಹೀಗಾಗಿ ಅವರು ತಮ್ಮ ಪ್ರಯಾಣವನ್ನು ಆ 80ರ ವಯಸ್ಸಿಗೆ ಕಡಿಮೆ ಭಾಳ ಮಾಡಿದರು. ಆಮೇಲೆ ಏನಪ್ಪ ಅಂತಂದ್ರೆ, ಈ ಅವರ ಒಂದು ವ್ಯಕ್ತಿತ್ವವನ್ನು ಹೆಂಗೆ ನಾವು ವರ್ಣನೆ ಮಾಡಬೇಕು, ಸಮಗ್ರವಾಗಿ ಹೆಂಗೆ ನೋಡಬೇಕು ಅಂತ ನನಗೊಂದು ವಿಚಾರ, ನನಗಷ್ಟೇ ಅಲ್ಲ ಭಾಳ ಜನರಿಗೆ ಬಂದದ್ದು. ಹೆಂಗೆ ನೋಡಬೇಕು, ಅವರದೇ ಆದ ಒಂದು ಕವನ, ಆ ಕವನದ ಮುಖಾಂತರ ಅವರ ವ್ಯಕ್ತಿತ್ವವನ್ನು ನೋಡುವಂಥ ಒಂದು ಆಲೋಚನೆ ನನ್ನ ಹತ್ರ ಬಂದಿತ್ತು. ನಾನು ಸಾಕಷ್ಟು ಜನರಿಗೆ ಕೇಳಿದೆ, ಹೌದು ಅಂಥೇಳಿ. ಅವರು ಬೇಂದ್ರೆ ಅಧ್ಯಯನಶೀಲರೆಲ್ಲರೂ ಅದೇ ಮಾತನ್ನು ಹೇಳಿದರು. ಯಾವ ಕವನಪ್ಪ? ನಮ್ಮ ಭಾರತ ದೇಶದ ಮಹಾನ್ ಕವಿ, ನೋಬೆಲ್ ಪಾರಿತೋಷಕ ಶ್ರೀ ರವೀಂದ್ರನಾಥ್ ಠಾಕೂರ್ ಅವರ ಕವನ. ಸ್ವತಃ ಬೇಂದ್ರೆಯವರು ಬರೆದದ್ದು ಗುರುದೇವ ಅಂತ ಶಿರೋನಾಮೆ ಸಖಿ ಗೀತದಲ್ಲಿದೆ. ಆ ಕವನ ಆ ಗುರುದೇವ ರವೀಂದ್ರನಾಥ್ ಠಾಕೂರನ್ನು ಅದ್ಭುತವಾಗಿ ವರ್ಣಿಸ್ತದೆ. ಕೇವಲ 4 ನುಡಿಗಳು. ನಾವು ಅದರೊಳಗೆ ಒಂದೇ ಒಂದು ಸಾಲು ಮಾತ್ರ ಬೇಂದ್ರೆಯವರಿಗೆ ಅನ್ವಯಿಸುವುದಿಲ್ಲ ಅಂತ ನಮಗನ್ನಿಸ್ತದೆ. ಆದರೆ ಹೆಂಗೆ ಅರ್ಥ ಮಾಡ್ಕೋತೇವೆ ಅದ್ರ ಮೇಲಿಂದ ಹೋಗ್ತದೆ. ಆ ಕವನವನ್ನು ಹಾಡಿಬಿಡ್ತೀನಿ ನಾನು. ಗುರುದೇವ ನುಡಿದು ಬೇಸತ್ತಾಗ, ದುಡಿದು ಸತ್ತಾಗ, ಜನಕ ಹಿಗ್ಗಿನ ಹಾಡು ನೀಡಾವ, ನಿನ್ಹಾಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಮಕ್ಕಳಾಗ್ಯಾಡಿದಿ, ಹಕ್ಕಿಯಾಗಿ ಹಾಡಿದಿ, ಚಿಕ್ಕಿಯಾಗಿ ನೋಡಿದಿ ಗುರುದೇವ. ಬಳ್ಯಾಗ ಕುಣಿದಿದಿ,
ಬೆಳಕಿನ್ಯಾಗ ತಣಿದೀದಿ ಹೂವಾಗಿ ಅರಳಿದಿ ಗುರುದೇವ. ಬೆಳಿಯಾಗಿ ಸಾಡಿದಿ ಗಾಳ್ಯಾಗ ಬಿಸಾಡಿದಿ ಮಳಿಯಾಕು ಸಾಡಿದಿ ಗುರುದೇವ. ಬಿಸಿಲ್ ಹಣ್ಣು ಉಂಡಿದಿ ಬೆಳದಿಂಗಳ ಕಂಡಿದಿ ಚಳಿ ಮುದ್ದು ಕೊಂಡಿದಿ ಗುರುದೇವ. ಮೂಡಲಕ ಮೂಡಿದಿ ಪಡುವಲಕ ಓಡಿದಿ ದಿಕ್ಕೆಲ್ಲ ಕೂಡಿಜೋ ಗುರುದೇವ. ಹಾಡಿ ಹಣ್ಣಾದೀನಿ ಜಗದ ಕಣ್ಣಾದೀನಿ ದುಡಿದು ಸಣ್ಣಾದೀನಿ ಗುರುದೇವ. ದುಡಿದು ಸಣ್ಣಾದೀನಿ ಗುರುದೇವ. ಆ 4ನೇ ನುಡಿಯೊಳಗೆ ಪಡುವಲಕ ಓಡಿದಿ. ರವೀಂದ್ರನಾಥ್ ಠಾಕೂರ್ ಅವರು ಎಲ್ಲ ಪ್ರದೇಶಗಳಿಗೆ ಪಶ್ಚಿಮ ದೇಶಗಳಿಗೆ ಭಾಳ ಅದೊಂದು ಲೈನ್ ಇವರಿಗೆ ಅಪ್ಲೈ ಆಗೋದು. ಉಳ್ಕಿ ಎಲ್ಲ ನುಡಿಗಳು, ಎಲ್ಲ ಮಾತುಗಳು, ಎಲ್ಲ ಶಬ್ದಗಳು, ಎಲ್ಲ ಸಂಪತ್ತು ಇಲ್ಲಿ ಇರುವಂಥ ಬೇಂದ್ರೆ ಅವರಿಗೆ 100ಕ್ಕೆ 100ರಷ್ಟು ಅಪ್ಲೈ ಆಗ್ತದೆ. ಈ ಕವನವನ್ನು ನಮ್ಮ ಮಹಾನ್ ದ್ವಿಭಾಷಾ ಸಾಹಿತಿ ಶ್ರೀ GS ಆಮೂರವರು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ್ದಾರೆ. ಅದು ಅವರ ಇತ್ತೀಚಿನ ಪುಸ್ತಕ ಸಮಗ್ರ ಬೇಂದ್ರೆ ವಿಮರ್ಶೆ ಗ್ರಂಥದೊಳಗೆ ಬಂದದ್ದು. ನನಗೆ ಭಾಳ ಸಂತೋಷ ಆಗ್ಯದ, ಅದನ್ನೊಂದು ಅಂದ್ಬಿಡ್ತೇನೆ. ಗುರುದೇವ ಇಂಗ್ಲೀಷ್ ವಾಚನ. When men are tired of talking and numb with work, Gurudeva, you give them songs of joy. Only the blessed can sing and play like you. You have been a child at play, a bird in song and a dancing creeper. You have filled yourself to the full with light. You are a flower in bloom. You have floated on crops and wafted with the wind. You have played in the rain like a child, tasted sun's fruit and the light of the moon, kissed the winters a cold. You have risen in the east and moved to the west to mingle with the directions, ripened by song and worn with work. Master, you are the eye of the world. You are the eye of the world. ಅದ್ಭುತವಾದ ಅನುವಾದ ಒಬ್ಬ ಶ್ರೇಷ್ಠ ಇಂಗ್ಲೀಷ್ ಅನುವಾದಕರಿಂದ. ಶ್ರೀ ಬೇಂದ್ರೆಯವರು ಅವರ ಒಂದು ಜೀವನ ಪರಿಚಯ ಅದ್ಭುತವಾಗಿ ಮಾಡಿಕೊಟ್ಟಂಥ ಅವರ ಸುಪುತ್ರರಿಗೂ ನಾವಿಲ್ಲಿ ಕೃತಜ್ಞತೆಯನ್ನು ಅರ್ಪಿಸಬೇಕಾಗ್ತದೆ. ಯಾಕಂದರೆ ಎಷ್ಟೊಂದು ಸಣ್ಣ ಸೂಕ್ಷ್ಮ ರೀತಿಯಲ್ಲಿ ಶ್ರೀ ವಾಮನ ಬೇಂದ್ರೆಯವರು ಅವರಲ್ಲಿ ಅವರ ಜೀವನ ಪರಿಚಯವನ್ನು ಹೆಣೆದಿದ್ದಾರೆ. ಒಂದು ರೀತಿಯಿಂದ ವಿಚಾರ ಮಾಡಿದ್ರೆ ಇನ್ನೂ ಎಷ್ಟೋ ಬೇಕಾಗಿತ್ತು, ಎಷ್ಟೋ ಆಗಿ ಹೋಗ್ಯಾವ. ಅವನ್ಯಾವನು ಇಲ್ಲಿ ವಿಶೇಷವಾಗಿ ವಿವರವಾಗಿ ಇಲ್ಲಿ ಟಚ್ ಮಾಡಿಲ್ಲ. ಎಷ್ಟು ಬೇಕೋ ಅಷ್ಟು. ಊಟದಾಗ ಪಾಯಸ ಇರ್ತದೆ. ಪಾಯಸ ಎಷ್ಟು ರುಚಿ ಇರ್ತದೋ ಅಷ್ಟೇ ರುಚಿಯಾಗಿ ಸುಪುತ್ರ ವಾಮನ ಬೇಂದ್ರೆಯವರು ಈ 53 ಪುಟಗಳಲ್ಲಿ ಬೇಂದ್ರೆಯವರ ಜೀವನ ಪರಿಚಯವನ್ನು ಅದ್ಭುತವಾಗಿ ಅತ್ಯಂತ ನಮಗೆ ಎಲ್ಲರಿಗೂ ಪ್ರೀತಿ ಬರೋ ಹಂಗೆ, ಎಲ್ಲರಿಗೂ ನಮಗೆ ಗೊತ್ತಾಗೋ ಹಂಗೆ ಅದನ್ನು ಮಾಡಿದಾರಲ್ಲ. ನಿಜವಾಗಲೂ ಅವರಿಗೂ ನಾವು ಒಂದು ಕೃತಜ್ಞರಾಗಬೇಕು. ಇದು ಬರೆದು ಕೊಟ್ಟಾಗ ಬೇಂದ್ರೆಯವರಿದ್ದರು. ಅವ್ರು ಓದಿರ್ಬೋದಾ, ಅವ್ರು ನೋಡಿರ್ಬೋದಾ, ಮಾಡ್ಯಾರಂತ ಹೇಳೋಣ. ಹಂಗಾರೆ ಅವರ ಸಮ್ಮತಿನೂ ಇದೆ ಈ ಲೇಖನಕ್ಕೆ, ತಮ್ಮ ಜೀವನದ ಪರಿಚಯಕ್ಕೆ ಅಂತ ಹೇಳ್ಕೋತ ಅವರ ಜೀವನ ಪರಿಚಯದ ಈ ಭಾಗದ ಮಂಗಲ ಆಗುತ್ತದೆ. ನಮಸ್ಕಾರ.